ಅವ್ರಿಗಿದ್ದಿದ್ದು ಒಂದೇ ಕನಸು, ನನ್ನ ಜನರಿಗೆ ನಾನು ನನ್ನ ಕೈಲಾದ ಸೇವೆನ ಮಾಡಬೇಕು, ಅವರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗಬೇಕು. ತುಂಬ ಆಸೆ ಕನಸುಗಳನ್ನ ಕಾಣ್ತಾರೆ. ಹಾಗೆ ಅವರು ಜನಪ್ರಿಯ ಅಧಿಕಾರಿ ಆಗ್ತಾರೆ. ಎಲ್ಲ ಜನರ ಮನಸ್ಸಿನಲ್ಲಿ ಅವರು ನಿಲ್ತಾರೆ. ರಾಜ್ಯದ ಉದ್ದ ಅಗಲಕ್ಕೂ ಅವರ ಅಭಿಮಾನಿಗಳು ಉಟ್ಕೊತಾರೆ, ಅವ್ರನ್ನ ಪ್ರೀತಿಸುವ ಜನಗಳು ಉಟ್ಕೋತಾರೆ. ಯಡಿಯೂರಪ್ಪನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಇಬ್ಬರು ಹೇಳಿರ್ತಾರೆ, ಇಲ್ಲ ನಿಮಗೆ ಟಿಕೆಟ್ ಕೊಡ್ತೀವಿ, ನೀವು ಹೋಗಿ ಅಲ್ಲಿ ಸಂಘಟನೆ ಮಾಡಿ ಕೆಲಸ ಮಾಡಿ ಅಂತ ಹೇಳಿ ನಾನು ಹೇಳೋ ಪ್ರಕಾರ ಅವ್ರ ಕೈನಲ್ಲಿ ದುಡ್ಡಿಸ್ಕೊಂಡ್ರು ಅಂತಲೇ ಹೇಳ್ತೀನಿ. ನಾನು ನಿಂತ್ಕೊಳ್ಳಲ್ಲ ಶಿವರಾಮ್, ನೀವೇ ನಿಂತ್ಕೊಳ್ಳಿ ಅಂತಲೂ ಹೇಳಿರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅದನ್ನು ನಂಬಿ ಪಾಪ 1.5 ವರ್ಷ ಓಡಾಡ್ತಾರೆ, ಸಂಘಟನೆ ಮಾಡ್ತಾರೆ. ಬಹುಶಃ ಇವರು ಅಷ್ಟು ಸಾವಿರಾರು ಹಳ್ಳಿ ಸುತ್ತಿ ಸಂಘಟನೆ ಮಾಡಿಲ್ಲ ಅಂದಿದ್ರೆ ಆ ಸಲ BJP ಗೆಲ್ತಾ ಇರಲಿಲ್ಲ ಅಂತ ಹೇಳ್ತೀನಿ ನಾನು. ನಮ್ಮ ಕೆ ಶಿವರಾಮ ಅವರ ಕನಸು ಏನಿತ್ತು ಅದು ಅವ್ರ ಜೊತೆಗೆ ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ಇಡೀ ರಾಜ್ಯದ ಸಮುದಾಯದ ಜನ, ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಮಾತಾಡಿ ಅಕ್ಕವರ ಮನವೊಲಿಸಿ ಅವರ ಕನಸನ್ನು ನನಸು ಮಾಡೋ ಅಂಥ ದೆಸೆಯಲ್ಲಿ ಹೆಜ್ಜೆ ಇಡಲೇಬೇಕು ಅಂತ ಅಂದಿದ್ದಕ್ಕೆ ಇಡೀ ಚಾಮರಾಜನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಛಲವಾದಿಗಳು ನಮ್ಮ ಮಹಾಸಭಾಕ್ಕೆ ರಿಜಿಸ್ಟರ್ಡ್ ಭಕ್ತರು ಸಾವಿರಾರು ಜನ ಇದ್ದಾರೆ. ಅವ್ರು ಇಲ್ಲದೇ ಇರೋ ಈ ದಿನ ನಾನು ಕರ್ನಾಟಕದ ಜನತೆ ಮುಂದೆ ನಾನು ಮಾತಾಡಬೇಕು, ಅವ್ರಿಗೆ ಆಗಿರೋ ಅನ್ಯಾಯದ ವಿರುದ್ಧ ನಾನು ಮಾತಾಡಬೇಕು. ಅವ್ರಿಗೆ ಆಗಿರೋ ಅನ್ಯಾಯ, ನೋವು, ನಿರಾಸೆ ಎಲ್ಲವನ್ನು ಹೇಳ್ಕೋಬೇಕು. ನನ್ನ ಜನಗಳು, ನನ್ನ ಬಂಧುಗಳ ಮುಂದೆ ಹೇಳ್ಕೋಬೇಕು ಅಂತ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಕೆ ಶಿವರಾಮ್ ಸಾಹೇಬರು ಪಕ್ಷಾತೀತ ನಾಯಕರು. ಅವ್ರನ್ನ ಯಾವತ್ತೂ ನೀವು ಒಂದು ಪಕ್ಷದವ್ರು ಹೊಂದ್ಕೊಳ್ಬೇಡಿ. ಅವರ ಆಸೆ ಇದ್ದದ್ದು ಇಷ್ಟೇ, ನಾನು ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ, ಒಬ್ಬ ರಾಜಕಾರಣಿಯಾಗಿ ಇತರ ರಾಜಕಾರಣಿಗಿಂತ ಏನು ಮಾದರಿಯಾಗಿ ನಾನು ಕೆಲಸ ಮಾಡ್ಬೋದು ಅಂತ ಒಂದು ಕನ್ಸಿಟ್ಗಂತವ್ರು. ಜೊತೆಗೆ ಶಿವರಾಮ್ ಸಾಹೇಬರು ನಮ್ಮ ವಾಣಿ ಅಕ್ಕ ಅವರು ಇದ್ದಾರಲ್ಲ, ಅವರು ನಮ್ಮ ಮೈಸೂರು ಮಗಳು. ಶಿವರಾಮ್ ಸಾಹೇಬರು ನಮ್ಮ ಚಾಮರಾಜನಗರ ಜಿಲ್ಲೆಯವರು, ಅಂದರೆ ನಮ್ಮ ಚಾಮರಾಜನಗರದ ಸೊಸೆ. ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಮೈಸೂರು ಚಾಮರಾಜನಗರದವರು ಇವ್ರನ್ನ ಕೈ ಬಿಡೋಲ್ಲ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ದುಃಖದಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದ ಛಲವಾದಿ ಮಹಾಸಭಾ ಮತ್ತು ಅವರ ಅಭಿಮಾನಿಗಳು ನಿಮ್ಮ ಹಿಂದೆ ಇರುತ್ತೆ, ದಯವಿಟ್ಟು ಬುದ್ಧಿಗೆಡಬೇಡಿ ಅಂತೇಳಿ ನಾವು ಕಾಂಗ್ರೆಸ್ನ ಪಕ್ಷದಿಂದ ಟಿಕೆಟ್ ಕೇಳುವಂಥ ಒಂದು ಯೋಚನೆನ ಎಲ್ಲ ಛಲವಾದಿ ಮಹಾಸಭಾ ರಾಜ್ಯ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟ್ಟದ ಎಲ್ಲ ಪದಾಧಿಕಾರಿಗಳು ಕುರಿತು ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, KPCC ಅಧ್ಯಕ್ಷರು ಶಿವಕುಮಾರ್ ಅವರು, ಮತ್ತು MP ಸುರೇಶ್ ಅವರು, ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬರು, ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು, ಎಲ್ಲ ಸಂಬಂಧಪಟ್ಟಂಥ ನರೇಂದ್ರ ಸ್ವಾಮಿ ಅವರು ಇರ್ಬೋದು, ನಮಗೆ ಗೊತ್ತಿರತಕ್ಕಂಥ ಎಲ್ಲ ಛಲವಾದಿ ಮತ್ತು ಇನ್ನಿತರೆ ನಮ್ಮ ಸಮುದಾಯದವ್ರನ್ನ ಭೇಟಿ ಮಾಡಿ ಶಿವರಾಮ್ ಸಾಹೇಬರಿಗೆ ಇದರಿಂದ BJPಯಿಂದ ಅನ್ಯಾಯ ಆಗಿದೆ, ದಯವಿಟ್ಟು ಇಡೀ ರಾಜ್ಯದ ಛಲವಾದಿ ಮಹಾಸಭೆ ಇವತ್ತು ಕಾಂಗ್ರೆಸ್ನ ಬೆಂಬಲಿಸಿದೆ. ಕಳೆದ ಚುನಾವಣೆಯಲ್ಲಿ ಇದು ಮುಂದುವರಿಬೇಕು, ಆ ಪಕ್ಷದಲ್ಲಿ ಆದ ಅನ್ಯಾಯನ ನಾವು ಸರಿಪಡಿಸಬೇಕು ಅಂತ ನಾವು ಅವ್ರನ್ನೆಲ್ಲರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೌದು ಒಳ್ಳೆಯ ಆಲೋಚನೆ ಇದೆ, ಇದಕ್ಕೆ ಸ್ಪಂದಿಸ್ತೀವಿ, ಮನೆಗೆ ಬಂದು ಆ ಹೆಣ್ಮಗು ಹತ್ರ ಮಾತಾಡ್ತೀವಿ ಅಂತ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ವಾಣಿ ಶಿವರಾಮ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಆಗ್ರಹ. ಪಕ್ಷೇತರವಾಗಿ ನಿಲ್ಲುವಂತೆ ಛಲವಾದಿ ಮಹಾಸಭೆ ಪದಾಧಿಕಾರಿಗಳು ಶಿವರಾಮ್ ಅಭಿಮಾನಿಗಳ ಆಗ್ರಹ. ನಿವೃತ್ತ IAS ಅಧಿಕಾರಿ ದಿವಂಗತ ಕೆ ಶಿವರಾಮ್ ಅವರ ಪತ್ನಿ ವಾಣಿ ಶಿವರಾಮ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವ ಮೂಲಕ ಸಹಕರಿಸಬೇಕು. ಆ ಮೂಲಕ ಕಾಂಗ್ರೆಸ್ ಪಕ್ಷದ ಮೇಲಿರುವ ಅವರ ಋಣ ತೀರಿಸುವ ನಿಟ್ಟಿನಲ್ಲಿ ಮುಂದಾಗಬೇಕೆಂದು ಛಲವಾದಿ ಮಹಾಸಭಾ ರಾಜ್ಯ ಪ್ರಭಾರಿ ಅಧ್ಯಕ್ಷ ಅಡಗಳ್ಳಿ ಬಸವರಾಜ್ ಆಗ್ರಹಿಸಿದ್ದಾರೆ. ಕೆ ಶಿವರಾಮ್ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದ ವೇಳೆ ಕಾಂಗ್ರೆಸ್ ಪಕ್ಷದ ಘನತೆ, ಗೌರವ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ. ಅಲ್ಲದೆ ದಲಿತರು ಮುಖ್ಯಮಂತ್ರಿ ಆಗಬೇಕು ಎಂಬ ದೊಡ್ಡ ಕೂಗು ಹೋರಾಟದಲ್ಲಿ ಮುಂಚೂಣಿ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಅಪಾರ. ಮಲ್ಲಿಕಾರ್ಜುನ ಖರ್ಗೆಯವರು ಮುಖ್ಯಮಂತ್ರಿ ಆಗಬೇಕು ಎಂಬ ಅಭಿಲಾಷೆ ಅವರದಾಗಿತ್ತು. ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲೂ ಗುರುತಿಸಿಕೊಂಡು ಅಲ್ಲೂ ಸಹ ತಮ್ಮದೇ ದಾಟಿಯಲ್ಲಿ ಕೊಡುಗೆ ನೀಡಿದ್ದಾರೆ.
ಅವರ ನಿಧನದ ನಂತರ ಬಿಜೆಪಿಗೆ ಅವರ ಪತ್ನಿ ವಾಣಿ ಶಿವರಾಮ್ ಅವರಿಗೆ ಟಿಕೆಟ್ ನೀಡುವಂತೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಸಹ ಅವರ ಕುಟುಂಬಕ್ಕೆ ದ್ರೋಹ ಮಾಡಿದೆ. ಕಾಂಗ್ರೆಸ್ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ಅವರ ಕುಟುಂಬಕ್ಕೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡಬೇಕೆಂದರು. ವಾಣಿ ಶಿವರಾಮ್ ಅವರು ಮೈಸೂರು ಜಿಲ್ಲೆಯ ಮೊಮ್ಮಗಳು, ನಮ್ಮ ಚಾಮರಾಜನಗರ ಜಿಲ್ಲೆಯ ಸೊಸೆ ಎಂಬುದನ್ನು ಕಾಂಗ್ರೆಸ್ ನಾಯಕರು ಮನಗಂಡು ಅವರಿಗೆ ಅವಕಾಶ ಕಲ್ಪಿಸಬೇಕು. ಒಂದು ವೇಳೆ ಕಾಂಗ್ರೆಸ್ ಸಹ ಅವಕಾಶ ನೀಡದಿದ್ದಲ್ಲಿ ಅವರನ್ನು ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ನಿಲ್ಲಿಸಬೇಕಾಗುತ್ತದೆ. ಇದು ನನ್ನೊಬ್ಬನ ಅಭಿಲಾಷೆಯಲ್ಲ, ಸಾವಿರಾರು ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು, ಅಭಿಮಾನಿಗಳು ಮತ್ತು ಛಲವಾದಿ ಮುಖಂಡರೆಲ್ಲರ ಅಭಿಪ್ರಾಯವಾಗಿದೆ ಎಂದು ಹೇಳಿದರು. ಕೆ. ಶಿವರಾಮ್ ಅವರು ತಮ್ಮ ಬದುಕಿನುದ್ದಕ್ಕೂ ದಲಿತರು, ಬಡವರ ಸೇವೆಯ ಮೂಲಕ ಗುರುತಿಸಿಕೊಂಡರು. ಐಎಎಸ್ ಅಧಿಕಾರಿಯಾಗಿದ್ದ ವೇಳೆ ಅವರು ದಲಿತ ಸಮಾಜಕ್ಕೆ ನೀಡಿದ ಕೊಡುಗೆ ಮತ್ತು ಸೇವೆ ಬಣ್ಣಿಸಲಾಗದ್ದು. ಬಿಜೆಪಿ 2 ಬಾರಿ ಟಿಕೆಟ್ ನೀಡದ ಅವರನ್ನು ಪಕ್ಷದಲ್ಲಿ ಬಳಸಿಕೊಂಡು ದ್ರೋಹ ಮಾಡಿದೆ. ಈ ಬಾರಿ ಟಿಕೆಟ್ ತಂದೇ ತರುವೆ ಎಂಬ ಅಭಿಲಾಷೆಯನ್ನು ಹೊಂದಿದ್ದರು. ಆದರೆ ವಿಧಿ ಅವರನ್ನು ಬಿಡಲಿಲ್ಲ. ಈ ಹಿನ್ನೆಲೆ ಬಿಜೆಪಿ ಮಾನವೀಯ ದೃಷ್ಟಿಯಿಂದ ಅವರ ಕುಟುಂಬಕ್ಕೆ ಆದ್ಯತೆ ನೀಡಬೇಕಿತ್ತು. ಆದರೆ ಅವರಿಗೆ ವಿನಂತಿಸಿದ್ದರೂ ಸಹ ನೀಡಲಿಲ್ಲ. ಇದು ದುರಂತವೇ ಸರಿ. ಕಾಂಗ್ರೆಸ್ ಪಕ್ಷ ಈ ವಾಸ್ತವ ಸತ್ಯವನ್ನು ಅರಿತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಕಾಂಗ್ರೆಸ್ ಪಕ್ಷ ಹಿರಿಯರು ಈ ಮನವಿಯನ್ನ ಪರಿಗಣಿಸಬೇಕೆಂದಿದ್ದಾರೆ. ಇವತ್ತಿಗೆ ನಮ್ಮ ಯಜಮಾನರನ್ನ ಕಳ್ಕೊಂಡು ನಾನು 18ನೇ ದಿನ ಆಗ್ತಾಯಿದೆ. ಅವ್ರು ಇಲ್ಲದೇ ಇರೋ ಈ ದಿನ ನಾನು ಕರ್ನಾಟಕದ ಜನತೆ ಮುಂದೆ ನಾನು ಮಾತಾಡಬೇಕು. ಅವ್ರಿಗೆ ಆಗಿರೋ ಅನ್ಯಾಯದ ವಿರುದ್ಧ ನಾನು ಮಾತಾಡಬೇಕು. ಅವ್ರಿಗೆ ಆಗಿರೋ ಅನ್ಯಾಯ, ನೋವು, ನಿರಾಸೆ ಎಲ್ಲವನ್ನು ಹೇಳ್ಕೋಬೇಕು. ನನ್ನ ಜನಗಳು, ನನ್ನ ಬಂಧುಗಳ ಮುಂದೆ ಹೇಳ್ಕೋಬೇಕು ಅಂತ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ನನ್ನ ಮಾಧ್ಯಮ ಮಿತ್ರರೇ, ಇಲ್ಲಿ ಆಗಮಿಸಿರುವ ನನ್ನ ಬಂಧುಗಳೇ ಹಾಗೂ ನಮ್ಮ ಯಜಮಾನರಿಗೆ ವಂದಿಸುತ್ತಾ ನಾನು ಇವತ್ತು ನಾನು ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಅವರು ಎಷ್ಟು ಕಡು ಬಡತನದಲ್ಲಿ ಹುಟ್ಟಿ ಅವರು ಕನ್ನಡದಲ್ಲಿ ಮೊದಲ ಬಾರಿಗೆ IAS ಎಕ್ಸಾಮ್ನ ಬರೆದು ಒಂದು ದೊಡ್ಡ ಹುದ್ದೆಗೆ ಹೋಗ್ತಾರೆ. ಬಹುಶಃ ಯಾರೂ ಅಷ್ಟೊಂದು ಬಡತನದಲ್ಲಿ ಅವರ ವಿದ್ಯಾಭ್ಯಾಸದ ಬಗ್ಗೆ ನಾನೇನಾದರೂ ಆವಾಗಲೇ ಅವ್ರ ಮನಸ್ಸಿನಲ್ಲಿ ನಾನು ಜನರಿಗೆ ಅವ್ರ ತಂದೆ ಹೇಳ್ತಾ ಇದ್ರಂತೆ, ನೋಡಪ್ಪ, ನೀನು ಏನಾದರೂ ಜನಕ್ಕೆ ನೀನು ಸಹಾಯ ಮಾಡಬೇಕು ಅಂದರೆ ನೀನು ಒಬ್ಬ ಓದಿ ದೊಡ್ಡ ವಿದ್ಯಾವಂತನಾಗಬೇಕು ಅಂತ ಆವಾಗಲಿಂದನೇ ಅವ್ರಿಗೆ ಅವ್ರ ತಂದೆ ಅವ್ರ ಮನಸ್ಸಿನಲ್ಲಿ ತುಂಬ್ತಾ ಬಂದ್ರಂತೆ. ಆವಾಗಲೇ ಅವರ ಕನಸುಗಳನ್ನು ಕಟ್ಕೊಂಡು ಓದಿ ದೊಡ್ಡ ವಿದ್ಯಾವಂತರಾಗಿ ಸರ್ಕಾರಿ ಹುದ್ದೆಗೆ ಬರ್ತಾರೆ. ಸರ್ಕಾರ ಹಾಕಿದ ಎಲ್ಲ ಇಲಾಖೆಗಳಿಗೂ ಹೋಗಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ನಂಬಿ ಅವ್ರ ಕೈಲಾದ ಸರ್ಕಾರದಿಂದ ಜನಗಳಿಗೆ ಏನು ಅನುಕೂಲ ಆಗಬೇಕು, ಜನಗಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಎಲ್ಲವನ್ನು ಮಾಡ್ತಾ ಹೋಗ್ತಾರೆ. ಅವರಿಗೆ ಸಂಬಂಧ ಇಲ್ಲದೇ ಇರೋ ವಿಷಯಗಳಿಗೂ ಹೋಗಿ ಅವ್ರ ಕೈಲಾದ ಸಹಾಯಗಳನ್ನು ಮಾಡ್ತಾ ಬಂದರು. ಅವ್ರಿಗಿದ್ದಿದ್ದು ಒಂದೇ ಕನಸು, ನನ್ನ ಜನರಿಗೆ ನಾನು ನನ್ನ ಕೈಲಾದ ಸೇವೆನ ಮಾಡಬೇಕು, ಅವರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗಬೇಕು. ತುಂಬ ಆಸೆ ಕನಸುಗಳನ್ನ ಕಾಣ್ತಾರೆ. ಹಾಗೆ ಅವರು ಜನಪ್ರಿಯ ಅಧಿಕಾರಿ ಆಗ್ತಾರೆ. ಎಲ್ಲ ಜನರ ಮನಸ್ಸಿನಲ್ಲಿ ಅವರು ನಿಲ್ತಾರೆ. ರಾಜ್ಯದ ಉದ್ದ ಅಗಲಕ್ಕೂ ಅವರ ಅಭಿಮಾನಿಗಳು ಉಟ್ಕೊತಾರೆ. ಅವ್ರನ್ನ ಪ್ರೀತಿಸುವ ಜನಗಳು ಉಟ್ಕೋತಾರೆ. ಬೆಳಗ್ಗೆ ಆದರೆ ನನ್ನ ಮನೆಗೆ ಅವರ ಅಭಿಮಾನಿಗಳೇ ಬರ್ತಾಯಿದ್ರು. ನೂರಾರು ಕೆಲಸಗಳನ್ನ ಹೊತ್ಕೊಂಡು ಬರ್ತಾಯಿದ್ರು. ಅವ್ರಿಗಾಗಿ ಸಮಯನ ಕೊಟ್ಟು ಅವರ ಮನಪೂರ್ವಕವಾಗಿ ಅವ್ರ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ತಾ ಬಂದರು.
ಕೊನೆಗೆ ಅವ್ರು ರಿಟೈರ್ಡ್ ಆಗ್ತಾರೆ. ಅವ್ರಿಗಾಗ್ಲೂ ಅವ್ರಿಗೆ ಸಮಾಧಾನ ಇಲ್ಲ. ಇನ್ನೂ ನನ್ನ ಜನಗಳಿಗೆ ನಾನೇನಾದರೂ ನನ್ನ ಕೈಲಾದ ಸಹಾಯ ಮಾಡಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅವರು ರಾಜಕೀಯನ ಆರಿಸ್ಕೋತಾರೆ. ಹೌದು, ಅವ್ರ ಮನೆ ಬಾಗಿಲಿಗೆ ಅವ್ರನ್ನ ಕೇಳಿಕೊಂಡು ಬರೋ ಜನಗಳಿಗೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಅವರಿಗೆ ಒಂದು ಅಧಿಕಾರ ಬೇಕಿತ್ತು. ಹಾಗಾಗಿ ಅವರು ರಾಜಕೀಯನ ಆರಿಸ್ಕೋತಾರೆ. ಯಡಿಯೂರಪ್ಪ ಅವ್ರ ಮೇಲೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇಟ್ಟು BJP ಪಕ್ಷನ ಸೇರ್ಕೋತಾರೆ. ಆ ಪಕ್ಷದಿಂದ 2019 ಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಯಡಿಯೂರಪ್ಪನವರೇ, ನೀವು ಹೋಗಿ ಚಾಮರಾಜನಗರಕ್ಕೆ ಹೋಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ. 1.5 ವರ್ಷ ಚಾಮರಾಜನಗರಕ್ಕೆ ಹೋಗಿ ಸಾವಿರಾರು ಹಳ್ಳಿಗಳು ಒಂದು ದಿನವೂ ತಪ್ಪದೆ ಸಾವಿರಾರುಗಳ ಅಲ್ಲಿನ ಸುತ್ತುತ್ತಾರೆ, ಸಂಘಟನೆ ಮಾಡ್ತಾರೆ. ನನಗೆ ಗೊತ್ತು ಅವರು ಎಷ್ಟು ಕಷ್ಟಪಟ್ಟು ಹೋಗಿ ಅಲ್ಲಿ ಸಂಘಟನೆ ಮಾಡಿದ್ರು, ಎಲ್ಲರ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ರು. ಅದು ಇರುವಾಗಲೇ ತಮ್ಮ ಕೈಲಾದ ಸಹಾಯಗಳನ್ನ ಮಾಡ್ತಾ, ಕೆಲಸಗಳನ್ನು ಮಾಡ್ತಾ ಬಂದರು. 2019 ಎಲೆಕ್ಷನ್ ಬರುತ್ತೆ, ಅವ್ರಿಗೆ ಟಿಕೆಟ್ ಕೊಡೋದೇ ಇಲ್ಲ. ಯಡಿಯೂರಪ್ಪನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಇಬ್ಬರು ಹೇಳಿರ್ತಾರೆ, ಇಲ್ಲ ನಿಮಗೆ ಟಿಕೆಟ್ ಕೊಡ್ತೀವಿ, ನೀವು ಹೋಗಿ ಅಲ್ಲಿ ಸಂಘಟನೆ ಮಾಡಿ, ಕೆಲಸ ಮಾಡಿ ಅಂತ ಹೇಳಿ ನಾನು ಹೇಳೋ ಪ್ರಕಾರ ಅವ್ರ ಕೈನಲ್ಲಿ ದುಡ್ಡಿಸ್ಕೊಂಡ್ರು ಅಂತಲೇ ಹೇಳ್ತೀನಿ. ನಾನು ನಿಂತ್ಕೊಳ್ಳಲ್ಲ ಶಿವರಾಮ್, ನೀವೇ ನಿಂತ್ಕೊಳ್ಳಿ ಅಂತಲೂ ಹೇಳಿರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅದನ್ನು ನಂಬಿ ಪಾಪ 1.5 ವರ್ಷ ಓಡಾಡ್ತಾರೆ, ಸಂಘಟನೆ ಮಾಡ್ತಾರೆ. ಬಹುಶಃ ಇವರು ಅಷ್ಟು ಸಾವಿರಾರು ಹಳ್ಳಿ ಸುತ್ತಿ ಸಂಘಟನೆ ಮಾಡಿಲ್ಲ ಅಂದಿದ್ರೆ ಆ ಸಲ BJP ಗೆಲ್ತಾ ಇರಲಿಲ್ಲ ಅಂತ ಹೇಳ್ತೀನಿ ನಾನು. ಆವಾಗಲೂ ಪಾಪ ತಾಳ್ಮೆಯಿಂದ ಬೇಜಾರು ಮಾಡಿಕೊಳ್ದೆ, ನೋವು ನಿರಾಶೆನಲ್ಲೇ ನನ್ನ ಜನಗಳಿಗೋಸ್ಕರ ನಾನು ಇರ್ತೀನಿ, ಮುಂದೆ ನನಗೆ ಪಕ್ಷ ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆಯಲ್ಲೇ ಇಟ್ಕೊಂಡು ಮತ್ತೆ ಮುಂದೆ ಉರಿತಾರೆ. ಹೀಗೆ ಅವ್ರಿಗೆ ತುಂಬ ನಿರಾಸೆ, ಪ್ರತಿ ಸಲನೂ ಅವ್ರಿಗೆ ಟಿಕೆಟ್ ತಪ್ತಾಯಿತ್ತು. ಆದರೂ ಅವರು ಎದೆಗುಂದಲೇ ಇಲ್ಲ, ತುಂಬ ತಾಳ್ಮೆಯಿಂದ ಕಾಯ್ತಾನೇ ಬಂದರು. ಇಲ್ಲ, ನನ್ನ ಪಕ್ಷ ನನ್ನನ್ನು ಕೈ ಹಿಡಿಯುತ್ತೆ. ಆ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೂ ಏನಾದರೂ ಒಂದು ನನಗೆ ಕೊಡಿ, ನನ್ನ ಜನಗಳ ಸೇವೆ ಮಾಡೋದಷ್ಟೇ ನನ್ನ ಮಹದಾಸೆ, ನನ್ನ ಜನಗಳಿಗೋಸ್ಕರ ನಾನು ದುಡಿಬೇಕು, ನನ್ನ ಜನಗಳಿಗೋಸ್ಕರ ನನ್ನ ಕೈಲಾದ ಸಹಾಯ ಮಾಡಬೇಕು, ಯಾವುದಾದ್ರೂ ಒಂದನ್ನು ಮಾಡಿ ಎಂದು. ಆವಾಗಲೂ ಪಕ್ಷ ಅವ್ರನ್ನ ಕೈ ಹಿಡಿಲಿಲ್ಲ. ಯಾವ ಕ್ಷೇತ್ರವಾದರೂ ಅವ್ರಿಗೆ ಕೊಡ್ಬೋದಾಗಿತ್ತು. ಯಾಕೆಂದರೆ ಎಲ್ಲ ಕ್ಷೇತ್ರದಲ್ಲೂ ಅವ್ರ ಅಭಿಮಾನಿಗಳಿದ್ರು, ಅವ್ರನ್ನ ಪ್ರೀತಿಸೋ ಜನಗಳಿದ್ರು. ಅವರಿಗೆ ಎಷ್ಟು ಅವರ ಜನಗಳ ಮೇಲೆ ಅಭಿಮಾನ, ಪ್ರೀತಿ ಇಟ್ಕೊಂಡಿದ್ರಂದರೆ ಅವರ ರಕ್ತ ಸಂಬಂಧಿಗಳು, ನನ್ನ ರಕ್ತ ಸಂಬಂಧಿಗಳು ಅಂತಲೇ ಹೇಳ್ತಾಯಿದ್ರು. ಪಕ್ಷ ಯಾಕೋ ಅವ್ರನ್ನ ಯಾವುದಕ್ಕೂ ಅವ್ರನ್ನ ಗುರ್ತಿಸ್ಲೇ ಇಲ್ಲ. ಬರೀ ಅವ್ರ ಕೈನಲ್ಲಿ ಬರೀ ದುಡ್ಸ್ಕೊಂಡ್ಬಿಟ್ರು. ಯಾವುದೇ ಒಂದು ಫಂಕ್ಷನ್ ಆಗಲಿ, ಏನೇ ಆಗಲಿ ಅವ್ರಿಗೆ ಯಾವುದು ಮನ್ನಣೆನೂ ಕೊಡ್ತಾ ಇರಲಿಲ್ಲ. ತುಂಬ ಅವಮಾನಗಳನ್ನೇ ಮಾಡಿಬಿಟ್ರು. ಆದರೂ ಪಾಪ ಅವರು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೇ ಇಲ್ಲ. ಅವ್ರಿಗೆ ಕಾಣಿಸ್ತಾ ಇದ್ದಿದ್ದು ಒಂದೇ, ಅವರ ಬಂಧುಗಳು, ಅವರ ಅಭಿಮಾನಿಗಳು. ಮತ್ತೆ ವಿಧಾನಸಭಾ ಎಲೆಕ್ಷನ್ ಬರುತ್ತೆ, ಅದರಲ್ಲೂ ಅವರಿಗೆ ಟಿಕೆಟ್ ಸಿಗಲ್ಲ.
3 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಅಲ್ಲೂ ಅವ್ರಿಗೆ ಅವಕಾಶ ಸಿಗಲೇ ಇಲ್ಲ. ಮತ್ತೆ ಪಕ್ಷ ಅವ್ರನ್ನ ಭರವಸೆ ಕೊಡುತ್ತೆ, ಇಲ್ಲ ಈ ಸಲ ಹೋಗಿ 2024ನಲ್ಲಿ ಬರುವ ಎಲೆಕ್ಷನಲ್ಲಿ ನಿಮಗೆ ಖಂಡಿತ ಕೊಡ್ತೀವಿ ಅಂತ ಹೇಳ್ತಾರೆ. ಪಾಪ ಆವಾಗ್ಲೂ ಹೋಗಿ ಸಾವಿರಾರು ಹಳ್ಳಿ ಸುತ್ತಿದ್ದಾರೆ. ಅವರು ಹುಷಾರಿ ತಪ್ಪೋ ದಿನಗಳ ಕೊನೆ ದಿನಗಳವರೆಗೂ ಅವರು ಹೋಗಿ ಸಾವಿರಾರು ಹಳ್ಳಿ ಸುತ್ತಿ ಬಂದಿದ್ದಾರೆ. ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡೋಕ್ಕೆ ಶುರುವಾಗ್ಬಿಟ್ಟಿದೆ. ಅದೇನೆಂದರೆ, ಪಾಪ ಅವರು 10 ವರ್ಷದಿಂದ ಪಕ್ಷಕ್ಕಾಗಿ ದುಡಿದು ರಾಜಕೀಯಕ್ಕಾಗಿ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ತುಂಬ ಅನ್ಯಾಯ ಆಗೋಯ್ತು. ಆವಾಗ ನಾನು ತಡೆದು ನಿಲ್ಲಿಸಬೇಕಾಗಿತ್ತು ಅವ್ರನ್ನ. ಬೇಡ, ಈ ರಾಜಕೀಯ ಬೇಡ, ನಿಮಗೆ ಆರಾಮಾಗಿ ಮನೆಯಲ್ಲಿರಿ ಅಂತ ನಾನು ಇರಿಸ್ಕೋಬೇಕಾಗಿತ್ತು. ಅವ್ರು 100 ಕಾಲ ನಮ್ಮ ಜೊತೆ ಚೆನ್ನಾಗಿರ್ತಾ ಇದ್ರೇನೋ ಅನ್ನೋ ಗಿಲ್ಟು ನನಗೆ ಶುರು ಆಗಿಬಿಟ್ಟಿದೆ. ಆದರೆ ಈಗ ಅವ್ರನ್ನ ನಾನು ಕಳ್ಕೊಂಬಿಟ್ಟಿದ್ದೀನಿ. ಆ ನೋವು ನಿರಾಸೆನಲ್ಲೇ ಹೋಗಿದ್ದಾರಲ್ಲ, ಅದನ್ನು ನನಗೇನಲ್ಲಿ ಮರೆಯೋಕ್ಕಾಗ್ತಾಯಿಲ್ಲ. ನಾನು ಅವ್ರ ಹತ್ರ ಯಾವಾಗಲೂ ಪ್ರತಿ ಸಲ ಕೇಳ್ತಾ ಇದ್ದೆ, ಇಷ್ಟೆಲ್ಲ ಹೋರಾಟ ಮಾಡ್ತೀರಾ, ಯಾವಾಗಲೂ ಬೇರೆಯವ್ರಿಗೋಸ್ಕರನೇ ಚಿಂತೆ ಮಾಡ್ತೀರಾ, ಎಲ್ಲರಿಗೂ ಸಹಾಯ ಮಾಡೋಕ್ಕೆ ಇರ್ತೀರಾ, ನಮಗೆ ಯಾರು ಸಹಾಯ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ದೇವರಿದ್ದಾನೆ, ನನ್ನ ಜನಗಳಿದ್ದಾರೆ, ನನ್ನನ್ನು ಪ್ರೀತಿಸೋ ಜನಗಳಿದ್ದಾರೆ ಅಂತ ಕೇಳ್ತಾಯಿದ್ರು. ನಾನಿವತ್ತು ಆ ಜನಗಳನ್ನು ನನ್ನ ದೇವರಾಗಿ ನೋಡ್ತಾ ಇದ್ದೀನಿ. ನಾನು ಇವತ್ತು ನನ್ನನ್ನು ಆ ಜನಗಳೇ ನನ್ನ ಆಶೀರ್ವದಿಸ್ಬೇಕು. ಯಾಕೆಂದರೆ ನಮ್ಮ ಯಜಮಾನರಿಗಾಗಿರೋ ಅನ್ಯಾಯಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಅವರು ಏನು ಆಸೆ ಇಟ್ಕೊಂಡು ಹೋದರೂ, ಎಷ್ಟು ನಿರಾಸೆನಲ್ಲಿ ಹೋಗಿದ್ದಾರೆ, ಅದನ್ನು ನಾನು ಪೂರೈಸಬೇಕು. ನನಗಿನ್ಯಾವ ಆಸೆಗಳೂ ಇಲ್ಲ. ಅವ್ರಿಗಾಗಿ ನಾನು ಏನೂ ಮಾಡಲಿಲ್ಲ ಅಂದರೆ, ಅವರ ನೆರಳಿನಲ್ಲಿ ಅವ್ರ ಜೊತೆ ಇಷ್ಟು ವರ್ಷ ನಾನು ಬಾಳ್ಕೊಂಬಂದಿರೋ ನನಗೆ ನಾನು ಅವ್ರಿಗೇನು ನ್ಯಾಯ ಕೊಟ್ಟಂಗಾಗುತ್ತೆ? ಅವ್ರ ಆಸೆಗೆ ನಾನು ಏನು ಮಾಡ್ದಂಗಾಗುತ್ತೆ? ಇಲ್ಲ, ನಾನು ತೀರ್ಮಾನ ಮಾಡಿದೆ, ಇಲ್ಲ, ನನ್ನ ಜೀವನದಲ್ಲಿ ಇನ್ನೇನೂ ಇಲ್ಲ ನನಗೆ. ಅವ್ರು ಬಿಟ್ಟೋಗಿರೋ ಆಸೆಗಳು, ಕನಸುಗಳು, ಅವ್ರು ಹಂಬಲಿಸ್ತಾ ಇದ್ದದ ಜನಸೇವೆನ ಮಾಡಬೇಕನ್ನೋದಷ್ಟೇ ನನ್ನ ಮುಂದಿನ ಗುರಿಯಾಗಿದೆ. ಮತ್ತು ಎಲ್ಲ ಅವರ ಬಂಧುಗಳು ನನ್ನ ಹತ್ರ ಬಂದು ಕೇಳಿಕೊಂಡ್ರು, ಅಕ್ಕ, ಇವತ್ತು ನಾವು ನಮ್ಮ ಅಣ್ಣನ ಕಳ್ಕೊಂಡು ನೀವಷ್ಟೇ ತಬ್ಬಲಿಗಳಾಗಿಲ್ಲ, ನಾವೆಲ್ಲರೂ ತಬ್ಬಲಿಗಳಾಗಿದ್ದೀವಿ. ಅವ್ರ ಜಾಗನ ನೀವು ತುಂಬಬೇಕು, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಯಜಮಾನರ ಕನಸುಗಳನ್ನ ನನಸು ಮಾಡಬೇಕು, ಅವರಿಗಿದ್ದ ಆಸೆಗಳನ್ನ ಪೂರೈಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ನನ್ನ ಬಂಧುಗಳಲ್ಲಿ ನಾನು ಎಲ್ಲರ ಪಾದಗಳಿಗೆ ಬಿದ್ದು ಬೇಕಾದರೆ ನಾನು ಬೇಡ್ಕೋತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನನ್ನ ನೀವೆಲ್ಲರೂ ಆಶೀರ್ವದಿಸ್ಬೇಕು, ನೀವೆಲ್ಲರೂ ನನ್ನ ಜೊತೆ ಇರಬೇಕು. ಅವ್ರಿಗಾಗಿರೋ ನೋವು ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಲೇಬೇಕು. ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಸ್ಪರ್ಧೆ ಮಾಡೋದಂತೂ ಖಚಿತ. ನನ್ನ ಬಂಧುಗಳು ಏನು ಹೇಳ್ತಾರೆ, ನಮ್ಮ ಯಜಮಾನರನ್ನ ಪ್ರೀತಿಸೋ ಜನಗಳು ಏನು ಹೇಳ್ತಾ ಇದ್ದಾರೆ, ಅದನ್ನು ಖಂಡಿತ ನಾನು ಕೇಳ್ತೀನಿ. ಅವರೆಲ್ಲ ನನ್ನ ಜೊತೆ ಕೊನೆಯವರೆಗೂ ಇರ್ತಾರೆ. ನಾನು ನನ್ನ ಕೊನೆ ಉಸಿರಿರುವವರೆಗೂ ಅವ್ರ ಜೊತೆ ಇರ್ತೀನಿ. ಅವರೆಲ್ಲರೂ ನನ್ನ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ. ನನ್ನ ಕಣ್ಮುಂದೆ ಬರ್ತಾ ಇರೋದು ಒಂದೇ,
ಪಾಪ ಅವರು ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಮಾಡಿಕೊಟ್ಟ ತಿಂಡಿನೂ ತಿನ್ನದೆ ಹೋಗಿ ರಾತ್ರಿ 12 ಗಂಟೆಗೆ ಮನೆಗೆ ವಾಪಸ್ ಬರ್ತಾಯಿದ್ರು. ನಾನು ಮಾಡೋ ಅಡುಗೆನ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಈಗ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಂಡೆ, ಅಯ್ಯೋ ಇದು ಅವ್ರಿಗೆ ಇದಿಷ್ಟ ಇತ್ತು, ಅದಿಷ್ಟ ಇತ್ತು, ಇದನ್ನು ಹೆಚ್ಚಿಗೆ ಹಾಕಬೇಡ, ಅದನ್ನು ಹೆಚ್ಚಿಗೆ ಹಾಕಬೇಡ ಅಂತ ಹೇಳ್ತಾ ಇದ್ದಿದ್ದೇ ನನ್ನ ಕಿವಿನಲ್ಲಿ ಬರ್ತಾಯಿದೆ. ನಾನು ಮಾಡಿರೋ ಅಡುಗೆ ತಿನ್ನೋಕ್ಕೆ ಇವತ್ತು ಅವರಿಲ್ಲ. ಆದರೆ ಅವ್ರು ಇಟ್ಕೊಂಡು ಹೋಗಿರೋ ಆಸೆಗಳನ್ನ ತೀರ್ಸೋಕ್ಕೆ ನನಗೆ ಅವಕಾಶ ಇದೆ. ಅದನ್ನು ಖಂಡಿತ ನಾನು ಮಾಡಬೇಕು ಅಂತ ನಾನು ದೃಢ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಎಲ್ಲ ನನ್ನ ಬಂಧುಗಳಲ್ಲಿ, ನನ್ನ ಎಲ್ಲ ಜನತೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ನನ್ನನ್ನು ಬೆಂಬಲಿಸಿ ಆಶೀರ್ವಾದ ಮಾಡಿ ನನ್ನನ್ನು ಕೊನೆಯವರೆಗೂ ನನ್ನ ಜೊತೆಯಲ್ಲಿರಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ವಿಷಯಗಳಿದೆ. ಇಡೀ ನನ್ನ ಕುಟುಂಬ ಅವರ ಆಸೆಗೇ ನಾವು ಹೆಜ್ಜೆ ಹಾಕ್ಕೊಂಡು ಬಂದ್ಬಿಟ್ಟು ಅವ್ರು ಇಷ್ಟಪಡ್ತಾ ಇದ್ದಾರಲ್ಲ ಅನ್ನೋದಕ್ಕೋಸ್ಕರನೇ ಅವ್ರಿಗೆ ನಾವು ಸಪೋರ್ಟ್ ಮಾಡಿಬಿಟ್ಟು ಇವತ್ತು ಅವ್ರನ್ನೇ ಕಳ್ಕೊಂಡ್ಬಿಟ್ಟಿದ್ವಿ. ಹೌದು, ಅವ್ರು ಮತ್ತೆ ನಮಗೆ ಸಿಗಲ್ಲ. ಅವ್ರನ್ನ ನಾನು ಮತ್ತೆ ನೋಡಬೇಕು ಅಂದರೆ ನನ್ನ ಜನಗಳಲ್ಲಿ, ಅವರು ಪ್ರೀತಿಸೋ ಜನಗಳು ನಾನು ಅವ್ರನ್ನ ನೋಡಬೇಕು. ಈ ದಿನ ನನಗಾಗಿ ತುಂಬ ಅವ್ರನ್ನ ಪ್ರೀತಿಸೋ ಅಭಿಮಾನಿಗಳು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ. ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ, ಅವ್ರು ಏನು ಆಸೆ ಪಡ್ತಾರೆ ಅದನ್ನೆಲ್ಲ ನೆರವೇರಿಸೋಕೆ ನಾನು ರೆಡಿ ಇದ್ದೀನಿ. ನಾನು ಎಲ್ಲ ಮರೆತು ಇರೋಕ್ಕಂತೂ ನನ್ನ ಕೈನಲ್ಲಿ ಖಂಡಿತ ಸಾಧ್ಯ ಇಲ್ಲ. ಈಗಲೂ ಒಂದೊಂದು ಸಾರಿ ಅನಿಸುತ್ತೆ, ಬೆಳಗ್ಗೆ 6 ಗಂಟೆಗೆ ಎದ್ದು ಚಾಮರಾಜನಗರಕ್ಕೆ ಹೋಗಿದ್ದಾರಲ್ವ, ವಾಪಸ್ ಬರ್ತಾರೆ ಅನ್ನೋ ನಿರೀಕ್ಷೆಲೇ ಇದ್ದೀನಿ. ನಾನು ಅಡುಗೆ ಮನೆಯಿಂದ ಅವ್ರಿಗಾಗಿ ಮಾಡಿಕೊಂಡು ತಂದು ಕೊಡ್ತಾ ಇದ್ದ ತಿಂಡಿನ ಡೈನಿಂಗ್ ಟೇಬಲ್ಗೆ ತರೋಷ್ಟರಲ್ಲಿ ಅವ್ರು ಅಲ್ಲಿ ಇರ್ತಾ ಇರಲಿಲ್ಲ. ಎಲ್ಲೋದ್ರೆ ಅಣ್ಣ ಅಂತ ಕೇಳಿದ್ರೆ, ಅಕ್ಕ ಯಾರೋ ಬಂದಿದ್ರು, ಜನಗಳು ಬಂದಿದ್ದಾರೆ, ಅಲ್ಲಿ ಹೊರಗಡೆ ಕೂತ್ಕೊಂಡಿದ್ದಾರೆ ಅಂತ. ಪಾಪ ಅವ್ರಿಗೆ ಅದನ್ನೂ ಗಮನ ಇರ್ತಾ ಇರಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಗಮನ ಇರ್ತಾ ಇರಲಿಲ್ಲ. ಫಸ್ಟ್ ಅವ್ರಿಗೆ ಯಾರು ಬಂದಿದ್ದಾರೆ, ಅವ್ರ ಸಮಸ್ಯೆಗಳೇನಿದೆ ಅದನ್ನ ಬಗೆಹರಿಸ್ಬಿಡ್ಬೇಕಿತ್ತು. ನನಗೂ ಅದನ್ನೇ ಕಲಿಸ್ತಾ ಬಂದರು.
ವಾಣಿ, ಮನೆಗೆ ಯಾರೇ ಬರಲಿ ಅವ್ರನ್ನ ಮೊದಲು ಸತ್ಕರಿಸು. ನಿನ್ನ ಮನೆಯ ನೀರನ್ನಾದರೂ ಕೊಟ್ಟು ಅವ್ರನ್ನ ಸತ್ಕಾರ ಮಾಡು. ಅಂತ ಕಲಿಸಿದ್ರು ನನಗೆ. ಇಷ್ಟು ಬೇಗ ನಾನು ಅವ್ರನ್ನ ಕಳ್ಕೊತೀನಿ ಅಂತ ನಾನು ಯಾವತ್ತೂ ಕಲ್ಪನೆ ಮಾಡ್ಕೊಳ್ಳಿಲ್ಲ. ಅವ್ರ ನೆರಳಲ್ಲಿ ನಾನು ತುಂಬ ಚೆನ್ನಾಗಿ ಹೆಮ್ಮೆಯಿಂದ ಬದುಕಿದವಳು. ಇವತ್ತು ಅವ್ರಿಗಾಗಿರೋ ಅನ್ಯಾಯನ ನನ್ನ ಕೈನಲ್ಲಿ ಮರೆಯೋಕ್ಕಾಗ್ತಾನೇ ಇಲ್ಲ. ಅದಕ್ಕೆ ಎಲ್ಲ ಜನತೆಗಳ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ, ಅವ್ರಿಗಾಗಿರೋ ಅನ್ಯಾಯಕ್ಕೆ ತಾವುಗಳೇ ನ್ಯಾಯ ಕೊಡಿಸ್ಬೇಕು. ನಿಮ್ಮ ಸೇವೆಗೆ ನಾನು ಸಿದ್ಧ ಇದ್ದೀನಿ. ಅವರ ಜಾಗನ ನಾನು ತುಂಬಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವ್ರ ಕನಸುಗಳೇನಿತ್ತು ಅದನ್ನು ನೆರವೇರಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನ್ನ ಜನರಿಗೆ ನಾನು ಮಾಡಬೇಕಾಗಿರೋ ಸೇವೆ ಅಂತ ತಿಳ್ಕೊಂಡಿದ್ರಲ್ಲ, ಅದನ್ನು ನಾನು ಮುಂದುವರಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗಾಗಿ ಅವರ ಬಂಧುಗಳು ಅವ್ರನ್ನ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಜೊತೆಯಲ್ಲಿ ಕೊನೆವರೆಗೂ ಇರಿ, ನನ್ನನ್ನು ಸಹಕರಿಸಿ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಯಾವ ಪಕ್ಷದಿಂದ ಒಂದು ನಿಮಿಷ ನಾವೇ ಮಾತಾಡ್ತಾರೆ. ಎಲ್ಲ ಹೇಳಿ. ನಾನು ಹೇಳ್ದೆ ಅಲ್ಲ ಆವಾಗಲೇ, ಅವರ ಹಾಸ್ಪಿಟ್ಲಲ್ಲಿ ಕೊನೆ ಗಳಿಗೆವರೆಗೂ ನನ್ನ ಕಣ್ಮುಂದೆ ಬರ್ತಾ ಇರೋದು ಒಂದೇ ಅಂತ ಆಗಲೇ ಹೇಳ್ದೆ ಅಲ್ವಾ. 6 ಗಂಟೆಗೆ ಎದ್ದು ಹೋಗಿ ರಾತ್ರಿ 12 ಗಂಟೆ, ನಾನು ಈಗಲೂ ಹೇಳಿದೆ, ಕೊನೆ ಮಾತಲ್ಲಿ ಹೇಳಿದೆ, ಚಾಮರಾಜನಗರಕ್ಕೆ ಹೋಗಿದ್ದಾರೆ, 12 ಗಂಟೆಗೆ ವಾಪಸ್ ಬರ್ತಾರೆ ಅಂತಲೇ ಕಾಯ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ಈಗಲೂ ನಾನು ಅದನ್ನೇ ಹೇಳ್ತೀನಿ. ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ? ಯಾಕಂದ್ರೆ ತಾವು ಹೇಳಿದ್ರಿ ಬಿಜೆಪಿಯಿಂದ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಈಗ ಅದೇ ಪಕ್ಷದಿಂದ ನಿಮ್ಗೆ ಏನಾದರೂ ಭರವಸೆ ಸಿಕ್ಕಿದೆಯಾ, ಅಥವಾ ನೀವೇನೋ ಅಲ್ಲೇನೋ ಆಹ್ವಾನ ಸಲ್ಲಿಸಿದ್ದೀರಾ, ಹೇಗೆ? ಅವರಿಗೆ ಯಾವ ಭರವಸೆನೂ ಕೊಡದೆ ಹೊರಟೋರು. ಅವರು ಸಾವಾದ ನಂತರನೂ ನನ್ನನ್ನು ಯಾರೂ ಬಂದು ನನ್ನ ಸಮಾಧಾನ ಮಾಡಲಿಲ್ಲ. ಕೊನೆ ಪಕ್ಷ ಸೌಜನ್ಯಕ್ಕಾದ್ರೂ ಯಾರೂ ಕೇಳಲಿಲ್ಲ. ನನ್ನ ಕುಟುಂಬದವರಲ್ಲಿ ಬಂದು ಯಾರೂ ಮಾತಾಡಲಿಲ್ಲ, ಏನೂ ಕೇಳಿಲ್ಲ ಅವರು. ಅಂದ್ರೆ ತಾವು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೀರಾ ಹಾಗೆ? ಅದಕ್ಕಿನ್ನೂ ಕಾಲಾವಕಾಶ ಇದೆ, ತೀರ್ಮಾನ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಸರ್ ಹಿಂದೆ ಒಂದು ನಿಮಿಷ, ಸರ್ ಹಿಂದೆ ಕಾಂಗ್ರೆಸ್ನಲ್ಲೂ ಕೂಡ ಇದ್ರು. ಆ ಥರ ನಿಮ್ಗೆ ಏನಾದರೂ ಆಫರ್ ಬಂದಿದೆಯಾ ಕಾಂಗ್ರೆಸ್ನಿಂದ ಏನಾದರೂ? ಕಾಂಗ್ರೆಸ್ನಲ್ಲಿ ಅಂತ ಇಲ್ಲ, ಇರಲಿಲ್ಲ. ಅವರು ಸರ್ವಿಸ್ ಮುಗಿಸಿ ಅವರು ಅಧಿಕಾರದಲ್ಲಿದ್ದಾಗಲೂ ಅವರು ರಾಜಕಾರಣಿಯಾಗೇ ಕೆಲಸ ಮಾಡಿದ್ದಾರೆ. ಎಲ್ಲ ರಾಜಕಾರಣಿಗಳಿಗೂ ಅವರು ಆವಾಗಲೂ ಅದು ಅವ್ರಿಗೆ ಸಂಬಂಧ ಇಲ್ದಿದ್ರೂ ಅವಾಗಲೂ ಕೆಲಸ ಮಾಡಿದ್ದಾರೆ ಅವರು. ಯಾಕೆಂದರೆ ಅವರು ಎಲ್ಲ ಕ್ಷೇತ್ರದಲ್ಲೂ ಅವರ ಜನಗಳು ಅವರನ್ನು ಪ್ರೀತಿಸಿ ಅಭಿಮಾನಿಸೋ ಜನಗಳಿದ್ರಲ್ಲ, ಆ ಧೈರ್ಯದಿಂದ ಅವರು ಮುನ್ನುಗ್ತಾ ಇದ್ರು. ಚುನಾವಣೆಯಲ್ಲಿ ತಮಗೆ ಯಾರು ಬೆಂಬಲ ಘೋಷಿಸಿದ್ದಾರೆ ಈಗ? ಯಾರು ಬೆಂಬಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಆ ಮಾತು ಶುರು ಮಾಡೋಕ್ಕಿಂತ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ನನ್ನ ಬಂಧುಗಳು, ನಮ್ಮ ಯಜಮಾನರನ್ನು ಪ್ರೀತಿಸೋ ಅಭಿಮಾನಿಗಳು, ಛಲವಾದಿ ಮಹಾಸಭಾದ ಛಲವಾದಿ ಮಹಾಸಭಾನ ಕಟ್ಟಿದ್ರು. ಛಲವಾದಿ ಬಂಧುಗಳು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅವರ ಅಣ್ಣವ್ರನ್ನ ಹೇಗೆ ಇದುವರೆಗೂ ಅವರು ಎಲ್ಲರೂ ಬೆಂಬಲಿಸಿ ಅವ್ರನ್ನ ಪ್ರೀತಿಸಿದ್ದಾರೆ, ಅದೇ ಥರ ಇವಾಗಲೂ ನನಗೆ ಅದೇ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಏನೇ ತೀರ್ಮಾನ ತಗೊಳ್ಳಿ, ನನ್ನ ಬಂಧುಗಳು
ನಾನು ರೆಡಿ. ಮೇಡಮ್, ಯಾವುದಾದ್ರೂ ಪಕ್ಷದ ಕಾರ್ಯಕರ್ತರಿರ್ಬೋದು ಅಥವಾ ಮುಖಂಡರಿರ್ಬೋದು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ? ಯಾಕಂದರೆ ಮೂರು ಪಕ್ಷದಲ್ಲೂ ಕೂಡ ಇಬ್ಬರು 1 ವರ್ಷ JDS ಕೂಡ ಸೇರ್ಪಡೆಯಾಗಿ 3 ಪಕ್ಷ ಅಂತ ಅಲ್ಲ, ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂತ ಬಿಜಾಪುರಕ್ಕೆ ಹೋಗಿದ್ದವರು. ಅವ್ರು ಯಾವುದೂ ಯೋಚನೆ ಮಾಡಲಿಲ್ಲ. ಅವರು ಸೋಲು ಗೆಲುವು ಬಗ್ಗೆ ಅವ್ರು ಯೋಚನೆನೇ ಮಾಡಲಿಲ್ಲ. ದೇವೇಗೌಡರು ಹೇಳಿದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು ಅನ್ನೋ ಒಂದೇ ಮಾತಿಗೆ ಬಿಜಾಪುರಕ್ಕೆ ಹೋದ್ರು. ಅವ್ರ ಪಕ್ಷದ್ದು ಅದೆಲ್ಲ ಅವ್ರ ತಲೆಯಲ್ಲೇ ಇರಲಿಲ್ಲ. ಅವರು ಹೋಗಿದ್ದು, ಅವರು ದೇವೇಗೌಡರು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಅನ್ನೋ ಒಂದು ಮಾತಿಗೆ ಅವರು ಬಿಜಾಪುರಕ್ಕೆ ಹೋದ್ರು. ಈಗ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜಾಪುರದಿಂದ ನಿಂತು ಸೋಲನ್ನು ಅನುಭವಿಸಿದ್ರು ಮತ್ತು ಚಾಮರಾಜನಗರದಲ್ಲಿ ಕೆಲಸವನ್ನು ಪಕ್ಷಕ್ಕಾಗಿ ಮಾಡ್ತಾನೆ ಬಂದಿದ್ರು. ಈಗ ನೀವು ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಬಿಜಾಪುರ ಬೇಡವಾಯ್ತಾ ನಿಮಗೆ? ಈಗ 8 ತಿಂಗಳು ಕೊನೆ ಗಳಿಗೆವರೆಗೂ ಅವರು ಚಾಮರಾಜನಗರದಲ್ಲೇ ಅವರು ಸಂಘಟನೆ ಮಾಡಿದರು. ಸಾವಿರಾರು ಹಳ್ಳಿ ಸುತ್ತಿದ್ರು ಇದ್ದಾರೆ. ಬಿಜಾಪುರ ಯಾಕೆ, ಇಡೀ ರಾಜ್ಯದಲ್ಲಿ, ಕರ್ನಾಟಕದ ರಾಜ್ಯದಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಈಗಲೂ ಯಾವುದಾದ್ರೂ ಪಕ್ಷದವ್ರು ಬಂದು ನಿಮಗೆ ಆಹ್ವಾನ ಕೊಟ್ಟರೆ ನೀವು ಒಪ್ಕೋತೀರಾ? ನನಗೆ ಇರೋದು ಒಂದೇ ಗುರಿ ಅಲ್ವಾ, ನಮ್ಮ ಯಜಮಾನರ ಆಸೆನ ತೀರಿಸ್ಬೇಕು. ಅವ್ರಿಗಿದ್ದ ಹಂಬಲ ಒಂದೇ, ಜನಸೇವೆ ಮಾಡಬೇಕು ಅಂತ. ಅದು ಒಂದೇ ನನ್ನ ಕನಸು, ನನ್ನ ಮುಂದಿನ ಗುರಿ. ಅದು ಯಾವುದಾದ್ರೂ ಆಗಿರ್ಬೋದು. ಆದರೆ BJPಯವರು ಅವ್ರು ಬದುಕಿದ್ದಾಗಲೇ ಅವ್ರಿಗೆ ನ್ಯಾಯ ಕೊಡಲಿಲ್ಲ. ಹೀಗೆ ಅವ್ರು ನ್ಯಾಯ ಕೊಡ್ತಾರೆ. ನನಗೆ ಒಂದು ಸಮಾಧಾನದ ಮಾತುಗಳನ್ನು ಯಾರೂ ಆಡಲಿಲ್ಲ. ಸೌಜನ್ಯಕ್ಕಾದ್ರೂ ನನ್ನನ್ನು ಕೇಳ್ಬೋದಾಗಿತ್ತೇನೋ. ಈಗ ನಾನು ಏನಂತ ಹೇಳಿ, ಶಿವರಾಮ್ ಸರ್ ಬದುಕಿದ್ರೆ ಅವ್ರಿಗೆ ಈ ಬಾರಿ ಟಿಕೆಟ್ ಗ್ಯಾರಂಟಿ ಏನಾದರೂ ಸಿಕ್ಕಿತ್ತಾ? ನನಗೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅನಿಸ್ತು. ಪ್ರಯತ್ನ ನಡೆಸಿದ್ರ ಅವರು? ಹೇಳಿದೆ ಅಲ್ಲ ಆಗಲೇ, ಲಾಸ್ಟ್ ಟೈಮು 1.5 ವರ್ಷ 1000 ಹಳ್ಳಿಗಳನ್ನ ಸುತ್ತಿದ್ದಾರೆ. ದಿನಕ್ಕೆ ಇಲ್ಲ ಅಂದರೂ 15ರಿಂದ 20 ಹಳ್ಳಿಗಳನ್ನ ಸುತ್ತುತ್ತಾ ಇದ್ದಾರೆ. ಈ ಸಾರಿನೂ ಅದನ್ನೇ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ಮಾಡಿಲ್ಲ ಅಂದರೆ ಖಂಡಿತ BJP ಬರ್ತಾ ಇರಲಿಲ್ಲ. ಈಗ ಶಿವರಾಮ್ ಸರ್ ತೀರ್ಕೊಂಡ ದಿನ ಕೆಲ BJP ನಾಯಕರು ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಶಿವರಾಮ್ ಸರ್ಗೆ ನಾವು ಅವ್ರು ಬದುಕಿದ್ರೆ ಅವ್ರಿಗೆ ಚಾಮರಾಜನಗರದಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ನಡೆದಿತ್ತು ನಮ್ಮ ಪಕ್ಷದಲ್ಲಿ ಅಂತ. ಸೊ ಇದೇ ವಿಚಾರ ಇಟ್ಕೊಂಡು ತಾವು ಏನಾದರೂ ಯಡಿಯೂರಪ್ಪನವ್ರನ್ನ ಭೇಟಿಯಾಗುವಂಥ ಸಾಧ್ಯತೆ ಇದೆಯಾ? ಟಿಕೆಟ್ ಅನೌನ್ಸ್ ಆಗಿದೆಯಲ್ಲ, ನನ್ನ ಬಂಧುಗಳೇ ಹೋಗಿ ಕೇಳಿದ್ದಾರೆ ಯಡಿಯೂರಪ್ಪ. ಅಪ್ರೋಚ್ ಮಾಡಿ ಹೈದರಾಬಾದಲ್ಲಿ ಅಪ್ರೋಚ್ ಮಾಡಿ ವಿನಂತಿ ಮಾಡಿಸ್ಬೋದು. ಒಂದೇ ಕೊನೆ ಮಾತು, ಹಾಂ ಹೇಳಿ. ನಮ್ಮ ಯಜಮಾನರು ನನ್ನ ಜನಗಳ ಧ್ವನಿ ಆಗಬೇಕು ಅಂತಾಗಿ ಬಯಸ್ತಾ ಇದ್ರು. ಇವತ್ತೆಲ್ಲ ಧ್ವನಿಗಳಿಲ್ಲಿದೆ. ನೀವೇನೇ ಮುಂದೆ ಪ್ರಶ್ನೆ ಕೇಳೋದಿದ್ರು ಅವರೇ ಉತ್ತರ ಕೊಡ್ತಾರೆ. 2 ನಿಮಿಷ ದುಃಖದಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದ ಛಲವಾದಿ ಮಹಾಸಭಾ ಮತ್ತು ಅವರ ಅಭಿಮಾನಿಗಳು ನಿಮ್ಮ ಹಿಂದೆ ಇರುತ್ತೆ. ದಯವಿಟ್ಟು ಧೃತಿಗೆಡಬೇಡಿ ಅಂತೇಳಿ ನಾವು ಕಾಂಗ್ರೆಸ್ನ ಪಕ್ಷದಿಂದ ಟಿಕೆಟ್ ಕೇಳುವಂಥ ಒಂದು ಯೋಚನೆನ ಎಲ್ಲ ಛಲವಾದಿ ಮಹಾಸಭಾ ರಾಜ್ಯ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟ್ಟದ ಎಲ್ಲ ಪದಾಧಿಕಾರಿಗಳು ಕುರಿತು ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, KPCC ಅಧ್ಯಕ್ಷರು ಶಿವಕುಮಾರ್ ಅವರು, ಮತ್ತು MP ಸುರೇಶ್ ಅವರು, ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬರು, ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು, ಎಲ್ಲ ಸಂಬಂಧಪಟ್ಟಂಥ ನರೇಂದ್ರ ಸ್ವಾಮಿಯವರು ಇರ್ಬೋದು, ನಮಗೆ ಗೊತ್ತಿರತಕ್ಕಂಥ ಎಲ್ಲ ಛಲವಾದಿ ಮತ್ತು ಇನ್ನಿತರೆ ನಮ್ಮ ಸಮುದಾಯದವ್ರನ್ನ ಭೇಟಿ ಮಾಡಿ ಶಿವರಾಮ್ ಸಾಹೇಬರಿಗೆ ಇದರಿಂದ BJPಯಿಂದ ಅನ್ಯಾಯ ಆಗಿದೆ. ದಯವಿಟ್ಟು ಇಡೀ ರಾಜ್ಯದ ಛಲವಾದಿ ಮಹಾಸಭಾ ಇವತ್ತು ಕಾಂಗ್ರೆಸ್ನ ಬೆಂಬಲಿಸಿದೆ. ಕಳೆದ ಚುನಾವಣೆಯಲ್ಲಿ ಇದು ಮುಂದುವರಿಬೇಕು.
ಆ ಪಕ್ಷದಲ್ಲಿ ಆದ ಅನ್ಯಾಯನ ನಾವು ಸರಿಪಡಿಸ್ಬೇಕು ಅಂತ ನಾವು ಅವ್ರನ್ನೆಲ್ಲರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಅವ್ರದ್ದು ಒಳ್ಳೆಯ ಆಲೋಚನೆ ಇದೆ, ಇದಕ್ಕೆ ಸ್ಪಂದಿಸ್ತೀವಿ, ಮನೆಗೆ ಬಂದು ಆ ಹೆಣ್ಮಗು ಹತ್ರ ಮಾತಾಡ್ತೀವಿ ಅಂತ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಚುನಾವಣೆಗೆ ಟಿಕೆಟ್ ಕೊಡುವಂಥ ಎಲ್ಲ ಮುನ್ಸೂಚನೆಯನ್ನು ಹೇಳಿದ್ದಾರೆ. ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡೋದಾದರೆ ಭಾಳ ಉತ್ಸಾಹದಿಂದ ಅಕ್ಕವ್ರನ್ನ ನಾವೆಲ್ಲರೂ ಕಾಂಗ್ರೆಸ್ಗೆ ಇಡೀ ರಾಜ್ಯ ಛಲವಾದಿ ಮಹಾಸಭಾ ಕಾಂಗ್ರೆಸ್ ಪಕ್ಷನ ಸೇರ್ಪಡೆಗೊಂಡು ನಾವು ಕಾಂಗ್ರೆಸ್ಸಿಂದ ಗೆದ್ದು ಬರುವಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೇವೆ, ಗೆದ್ದು ಬರ್ತೇವೆ. ಎಲ್ಲ ಚಾಮರಾಜನಗರದ ಎಲ್ಲ ಜನಗಳಿಗೆ ಬಂದಿದ್ದಾರೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೇವೆ. ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರೆ ಅಕ್ಕವ್ರನ್ನ ಕಾಂಗ್ರೆಸ್ಸಿಂದನೇ ಚಾಮರಾಜನಗರದಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಮಾಡಿ ಒಂದು ಅನುಕಂಪದ ಅಲೆ ಇದೆ. ಅಂಬರೀಷ್ ಅವರು ಸತ್ತಂಥ ಸಂದರ್ಭದಲ್ಲಿ ಸುಮಲತಾ ಅವರು ಯಾವ ರೀತಿ ಗೆಲ್ಲಿಸಿದ್ರು, ಆ ರೀತಿ ಇವತ್ತು ನಮ್ಮ ಸಮುದಾಯದ ಮೇಲೆ ಆ ಜವಾಬ್ದಾರಿ ಇಡೀ ರಾಜ್ಯಕ್ಕೆ, ಇಡೀ ರಾಜ್ಯದ ಎಲ್ಲ ನಮ್ಮ ನಂಟಿಸ್ತಾನ ಚಾಮರಾಜನಗರದಲ್ಲಿದೆ. ಮನೆಗೂ ಹೋಗಿ ನಾವೆಲ್ಲ ಹೇಳಿ ಅತಿ ಹೆಚ್ಚು ಮತ ಇರತಕ್ಕಂಥ ಕ್ಷೇತ್ರ ಛಲವಾದಿಗಳು ಚಾಮರಾಜನಗರ. ಹೋರಾಟದ ಕಿಚ್ಚಿರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ. ಇಲ್ಲಿಂದಲೇ ಆರಂಭ ಆಗಬೇಕು. ಈ ಮಾಧ್ಯಮದ ಮುಖಾಂತರ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಮಹಾ ನಾಯಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಜಾತಿಗೆ ಅನ್ಯಾಯ ಆಗದೆ ರಾಜಕೀಯವಾಗಿ ದಯವಿಟ್ಟು ಛಲವಾದಿ ಸಮುದಾಯನ ಕಾಂಗ್ರೆಸ್ ಪಕ್ಷ ಕೈ ಹಿಡಿತದೆ ಅನ್ನೋ ಒಂದು ನಂಬಿಕೆ ಏನು ಇದೆ, ಅದನ್ನು ಉಳಿಸ್ಕೋಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮನವಿ ಮಾಡ್ತಾ ಶ್ರೀಮತಿ ವಾಣಿ ಶಿವರಾಮ್ರವರಿಗೆ ಪಕ್ಷದ ಈ ಛಲವಾದಿ ವೇದಿಕೆ ಮುಖಾಂತರ ಮನವಿ ಮಾಡೋದಿಷ್ಟೇ, ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ನಮ್ಮ ಪಕ್ಷದ ಬಾಂಧವ್ಯನ ವೃದ್ಧಿಗೊಳಿಸ್ಕೋಬೇಕು ಅಂತೇಳಿ ಮನವಿ ಮಾಡ್ತಾ AICC ಅಧ್ಯಕ್ಷರು ಮತ್ತು KPCC ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಸಮುದಾಯದ ನಾಯಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ಅವರು ನಮಗೆ ಒಂದು ಮುನ್ಸೂಚನೆಯನ್ನು ಕೊಡ್ತಾರೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಇದ್ರ ಪರವಾಗಿ ಉಪಾಧ್ಯಕ್ಷರು ಛಲವಾದಿ ಮಹಾಸಭಾ ಉಪಾಧ್ಯಕ್ಷರು ಅದನ್ನು ಮಾತಾಡ್ತಾರೆ, ಬಸವರಾಜು ಅಂತೇಳಿ. ನಮಸ್ಕಾರ. ಶಿವರಾಮ್ ಸಾಹೇಬರು ಪಕ್ಷಾತೀತ ನಾಯಕರು. ಅವ್ರನ್ನ ಯಾವತ್ತೂ ನೀವು ಒಂದು ಪಕ್ಷದವ್ರು ಹೊಂದ್ಕೊಳ್ಬೇಡಿ. ಅವರ ಆಸೆ ಇದ್ದದ್ದು ಇಷ್ಟೇ, ನಾನು ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ, ಒಬ್ಬ ರಾಜಕಾರಣಿಯಾಗಿ ಇತರ ರಾಜಕಾರಣಿಗಿಂತ ಏನು ಮಾದರಿಯಾಗಿ ನಾನು ಕೆಲಸ ಮಾಡ್ಬೋದು ಅಂತ ಒಂದು ಕನ್ಸಿಟ್ಗಂತವ್ರು. ಜೊತೆಗೆ ಶಿವರಾಮ್ ಸಾಹೇಬರು ನಮ್ಮ ವಾಣಿ ಅಕ್ಕವ್ರು ಇದ್ದಾರಲ್ಲ, ಅವರು ನಮ್ಮ ಮೈಸೂರು ಮಗಳು. ಶಿವರಾಮ್ ಸಾಹೇಬರು ನಮ್ಮ ಚಾಮರಾಜನಗರ ಜಿಲ್ಲೆಯವರು, ಅಂದರೆ ನಮ್ಮ ಚಾಮರಾಜನಗರದ ಸೊಸೆ. ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಮೈಸೂರು ಚಾಮರಾಜನಗರದವರು ಇವ್ರನ್ನ ಕೈ ಬಿಡೋಲ್ಲ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೊತೆಗೆ ಅವರು ಕನಸಿಟ್ಕೊಂಡಿತ್ತು ನನಗೆ ಯಾವ್ದಾದ್ರು ಪಕ್ಷ ಕೊಡಲಿ, ಆ ಕೊಟ್ಟಂಥ ಪಕ್ಷದಲ್ಲಿ ನಾನು ಯಡಿಯೂರಪ್ಪನವ್ರ ಜೊತೆಲಿ 10 ವರ್ಷ ಕೆಲಸ ಮಾಡಿದ್ದೆ, ನನಗೆ ಸಹಾಯ ಏನಾದ್ರು ಮಾಡ್ತಾರೆ ಅಂತ ಅವ್ರು ಕನಸಿಟ್ಕೊಂಡಿದ್ರು. ಇಲ್ಲಾಂದ್ರೆ ಕಳಿಸ್ಸಾರಿ ಶ್ರೀನಿವಾಸ್ ಪ್ರಸಾದ್ ಯಾವುದೇ ಕಾರಣಕ್ಕೂ ಕಾಯ್ತಾ ಇರಲಿಲ್ಲ. ಇವತ್ತು 1000 ಹಳ್ಳಿನ ನಮ್ಮ ಶಿವರಾಮ್ ಸಾಹೇಬರು ಸುತ್ತಿದ್ದಾರೆ ಅಂತಂದರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ನನಗೆ ಟಿಕೆಟ್ ಈ ಸರ್ ಸಿಗುತ್ತೆ, ಯಾವ್ದಾದ್ರು ಪಕ್ಷದವರು ನನಗೆ ಟಿಕೆಟ್ ಕೊಡ್ತಾರೆ, ನಾನು ಗೆಲ್ತೀನಿ ಅನ್ನೋ ದಿಕ್ಕಿನಲ್ಲಿ ಅವರು ಕೆಲಸ ಮಾಡಿದರು. ಹಾಗಾಗಿ ಇವತ್ತು ನಾವು ಹೇಳ್ತಿರೋದು ನಮ್ಮ ಚಾಮರಾಜನಗರ ಮೈಸೂರು 8 ಕ್ಷೇತ್ರದ ಜನ ಹೇಳ್ತಿರೋದು ಇಷ್ಟೇ. ನಮ್ಮ ಗ್ರಾಮಗಳಿಗೆ ಶಿವರಾಮ್ ಸಾಹೇಬರು ಬಂದಾಗ, ಅಣ್ಣ ನೀನು ಯಾವುದೇ ಪಕ್ಷದಿಂದ ಟಿಕೆಟ್ ತಗೊಂಡು ಬಾ, ನಾನು ನಿಮ್ಮನ್ನು ಗೆಲ್ಲಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ನಾವು ಹೇಳ್ತಾ ಇದ್ವಿ. ಇವತ್ತು ಅಷ್ಟೇ ಈ ಪಕ್ಷಗಳು ಒಬ್ಬ ಮಹಿಳೆಗೆ ಕೊಟ್ಟಾಗುತ್ತೆ. ಆ ಭಾಗದ ನಾನು ಹೇಳ್ದಲ್ಲ, ಮೈಸೂರು ಮಗಳು ಚಾಮರಾಜನಗರ ಸೊಸೆಗೆ ಟಿಕೆಟ್ ಕೊಟ್ಟಾಗುತ್ತೆ. ಪಕ್ಷಗಳು ಕೊಡಲಿಲ್ಲ ಅಂದರೂ ಸಹ ಈ ಸಾರಿ ನಾವು ಸುಮ್ಮನಿರೋದಿಲ್ಲ. ನಮ್ಮ ಜನ ಎಲ್ಲ ಏನು 4.5 ಲಕ್ಷ ಜನ ಇದ್ದೀವಿ ಇವತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ, ನಾವು ಅವ್ರನ್ನ ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಶ್ರೀ ಜಗದ್ಗುರು ಬಸವನಾಗಿದ್ದೇವ ಶರಣರು. ನಮ್ಮ ಗುರುಪೀಠವನ್ನು ಸ್ಥಾಪನೆ ಮಾಡಿದಂಥ ಸಂಸ್ಥಾಪಕರು ಅಂತ ಅಂದರೆ ನಮ್ಮ ಶಿವರಾಮ್ ಅವರು. ಭಾಳಷ್ಟು ಹೋರಾಟಗಳ ನಡುವೆ ನಮ್ಮ ಗುರುಪೀಠವನ್ನು ಸ್ಥಾಪನೆ ಮಾಡೋದು. ಇಲ್ಲಿಗೆ 22 ವರ್ಷ ಆಗ್ತಾ ಬಂದಿದೆ. ಇನ್ನೇನು ಬೆಳ್ಳಿ ಹಬ್ಬದ ಸಮೀಪದಲ್ಲಿ ಇದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ಕಳ್ಕೊಂಡಿರೋದಕ್ಕೆ ನಾನು ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ಶಿವರಾಮ್ ಅವರ ಕನಸು ಏನಿತ್ತು ಅದು ಅವ್ರ ಜೊತೆಗೆ ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ಇಡೀ ರಾಜ್ಯದ ಸಮುದಾಯದ ಜನ, ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಮಾತಾಡಿ ಅಕ್ಕವರ ಮನವೊಲಿಸಿ ಅವರ ಕನಸನ್ನು ನನಸು ಮಾಡೋ ಅಂಥ ದೆಸೆಯಲ್ಲಿ ಹೆಜ್ಜೆ ಇಡಲೇಬೇಕು ಅಂತ ಅಂದಿದ್ದಕ್ಕೆ ಇಡೀ ಚಾಮರಾಜನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಛಲವಾದಿಗಳು
ನಮ್ಮ ಮಹಾಸಭಾಕ್ಕೆ ರಿಜಿಸ್ಟರ್ಡ್ ಭಕ್ತರು ಸಾವಿರಾರು ಜನ ಇದ್ದಾರೆ. ಒಂದೊಂದು ಜಿಲ್ಲೆಯಲ್ಲೂ ಸಮೇತ ಸಾವಿರಾರು ಜನ ಇದ್ದಾರೆ. ಅವ್ರ ಜೊತೆಗೆ ಜಾತ್ಯತೀತವಾಗಿ ಅಭಿಮಾನಿಗಳು ಕೂಡ ಇದ್ದಾರೆ. ಅವರು ನಾನು ಈ ಜಿಲ್ಲೆಯೋ ಈ ಜಿಲ್ಲೆಗೆ ಸಂಬಂಧ ಇಲ್ಲ ಅನ್ನೋದಾಗೆ ರಾಜ್ಯದಾದ್ಯಂತ ಅವರು ಕೆಲಸ ಮಾಡಿರೋದನ್ನು ನಾವು ಕಾಣ್ತೇವೆ. ಈಗ ಅವ್ರ ಕನಸು ನನಸಾಗಲಿಕ್ಕೋಸ್ಕರ ಇವತ್ತು ಏನು ನಮಗೆ ಲೋಕಸಭಾ ಚುನಾವಣೆ ಬಂದಿದೆ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಅಭೂತಪೂರ್ವವಾದಂಥ ಒಂದು ಪ್ರತಿಕ್ರಿಯೆ ಸ್ವಾಗತ ಸಿಕ್ಕಿದೆ ಅಂತಕ್ಕಂಥದ್ದು ನನಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಅಕ್ಕೋರು ಆ ಮಹಾಸಮುದಾಯ ಏನಿದೆ ಚಾಮರಾಜನಗರದಲ್ಲಿ 5 ಲಕ್ಷಕ್ಕೆ ತನಕಲೂ ಕೂಡ ಸಮುದಾಯ ಇದೆ. ಇವತ್ತು ಯಾವುದೇ ಪಕ್ಷಭೇದ ಇಲ್ಲದಾಗೆ ನಾವು ಅವರನ್ನು ಅತೀ ಬಹುಮತದಿಂದ ಗೆಲ್ಲಿಸ್ಕೊಂಬರಲಿಕ್ಕೆ ಸಮುದಾಯ ತೀರ್ಮಾನ ಮಾಡಿದೆ. ಅದಕ್ಕೆ ನಾನು ಜಗದ್ಗುರು ಪೀಠದ ಸ್ವಾಮೀಜಿ ಹೃತ್ಪೂರ್ವಕವಾಗಿ ಅವರಿಗೆ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ದೀನಿ ಅಂತೇಳಿ ಹೇಳ್ತಕ್ಕಂಥದ್ದಕ್ಕೆ ನನಗೆ ಎಲ್ಲಿಲ್ಲದ ಸಂತೋಷ ಇದೆ. ಹಾಗಾಗಿ ಇದನ್ನು ಕಾಂಗ್ರೆಸ್ ಪಕ್ಷದವರು ಸೂಕ್ತವಾಗಿ ಟಿಕೆಟನ್ನು ಕೊಡೋದ್ರ ಮೂಲಕ ಪಕ್ಷಕ್ಕೆ ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥ ಭಾವನೆ ನನಗೂ ಕೂಡ ಇದೆ. ಒಂದು ಪಕ್ಷ ಅವ್ರು ಏನಾದರೂ ಮಿಸ್ ಮಾಡ್ಕೊಂಡ್ರೆ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದು ಅಭೂತಪೂರ್ವವಾದಂಥ ಜಯತರದಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೆ ಸಮುದಾಯ ಯಾವ ಪಕ್ಷಗಳು ಏನೇ ವ್ಯತ್ಯಾಸ ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ನಮ್ಮ ಜೊತೆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇವೆ. ಹಾಗೆ ಪರ್ಯಾಯವಾದಂಥ ರಾಜಕೀಯಕ್ಕೆ ಸಮುದಾಯ ಇವತ್ತು ಚಾಮರಾಜನಗರದಲ್ಲಿ ಒಗ್ಗಟ್ಟಾಗೋದ್ರ ಮೂಲಕ ಛಲವಾದಿಗಳ ನಿಜವಾದ ರಾಜಕೀಯ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದ ಚಾಮರಾಜನಗರ ಜಿಲ್ಲೆಯನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅಣ್ಣವರು ಸುಮಾರು ವರ್ಷಗಳಿಂದ ಆ ಭಾಗಕ್ಕೆ ತನ್ನ ಸಂಚಲನ ಮಾಡ್ತಾಯಿದ್ರು. ನಾವು ಒಂದೇ ಇಷ್ಟ ಹೇಳೋದು, ಛಲವಾದಿ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಹಾಗೂ ಛಲವಾದಿ ಸಮುದಾಯದ ನಾಯಕರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ಪಕ್ಷಾತೀತವಾಗಿ ಅವರನ್ನು ಗುರುತಿಸಿ ಮಾಡುವಂಥ ಕೆಲಸ ಇನ್ನೂ ಕಾಲಾವಕಾಶ ಇದೆ. ಮಾಡಿದ್ರೆ ರಾಜ್ಯಕ್ಕೆ ಅದು ಯಾವುದೇ ಪಕ್ಷ ಇರ್ಬೋದು ಒಂದು ಉತ್ತಮವಾದ ಸಂದೇಶ ಛಲವಾದಿ ಬಂಧುಗಳಿಂದ ಸಿಗುತ್ತೆ. ಏಕೆ ಅಂತ ಹೇಳಿದ್ರೆ ಒಂದು 4ರಿಂದ 5% ರಾಜ್ಯದ ಎಲ್ಲ ಛಲವಾದಿ ಸಮುದಾಯದ ಬಂಧುಗಳು ಅಣ್ಣವರ ಜೊತೆಯಲ್ಲಿ ಒಡನಾಟನೇ ಇತ್ತು. ಅದೇ ರೀತಿಯಾಗಿ ಅಕ್ಕವರ ಜೊತೆ ಇರುತ್ತೆ ಅಂತ ಹೇಳಿ ಈ ಮಾಧ್ಯಮದ ಮುಖೇನವಾಗಿ ರಾಜ್ಯದ ಇತರೆ ನಾಯಕರುಗಳಿಗೂ ಈ ಸಂದೇಶವನ್ನು ರವಾನಿಸುವ ಮುಖಾಂತರ ಶ್ರೀಯುತ ವಾಣಿ ಕೆ ಶಿವರಾಮರವರಿಗೆ ಇನ್ನಾದರೂ ಮನದಟ್ಟು ಮಾಡಿಕೊಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ಅವರ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಛಲವಾದಿ ಬಂಧುಗಳು ತಮ್ಮ ನಿರ್ಣಯವನ್ನು, ಪಕ್ಷದ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನು ಮಾತನ್ನು ನೀಡ್ತಾ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು, ಛಲವಾದಿ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿ ಆಗುತ್ತೆ ಅಂತೇಳಿ ಈ ಮುಖೇನವಾಗಿ ನಾನು ಮಾಧ್ಯಮ ಮಿತ್ರರ ಮುಖೇನ ರಾಜ್ಯದ ಎಲ್ಲ ಜನತೆಗೆ ನಾನು ಸುದ್ದಿಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.